ಸುಂದರವಾಗಿರ್ತಕ್ಕಂಥ ಈ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಈ ಶಾಲೆ ಜವಾಬ್ದಾರಿ ತಗೊಂಡಿರ್ತಕ್ಕಂತಹ ಎಲ್ಲ ಸಜ್ಜನ ಬಂಧುಗಳೇ, ಕೆಳಗೆ ಕೂತು ನನ್ನ ಮಾತನ್ನು ಬಹಳ ತಾಳ್ಮೆಯಿಂದ ಕೇಳ್ತಾ ಇರತಕ್ಕಂತಹ ಎಲ್ಲ ಪೋಷಕರೇ, ನನ್ನ ಮಾತುಗಳು ಇವತ್ತು ಗೆಜ್ಜೆ ಕಟ್ಟಿ ಸಿದ್ಧವಾಗಿರ್ತಕ್ಕಂತಹ ರಚ್ಯಕ್ಕೆ ಅಣಿಯಾಗ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇಕಾಗಿಲ್ಲ, ಅವರು ಕೇಳುವಂಥ ಅವಶ್ಯಕತೆಗಳು ಕೂಡ ಇಲ್ಲ. ಪೋಷಕರು ನನ್ನ ಮಾತನ್ನು ಸ್ವಲ್ಪ ಹೊತ್ತು ಕೇಳಿದ್ರೆ ಸಾಕು. ಮಕ್ಕಳನ್ನು ಮಕ್ಕಳಷ್ಟಕ್ಕೆ ಬಿಡಿ, ಮಕ್ಕಳಿಗೆ ತೊಂದರೆ ಕೊಡಬೇಡಿ. ಪೋಷಕರು ಸ್ವಲ್ಪ ಜವಾಬ್ದಾರಿಯಿಂದ ನನ್ನ ಮಾತನ್ನು ಕೇಳ್ತಾ ಹೋದ್ರೆ ಏನಾದರೂ ಸ್ವಲ್ಪ ಪ್ರಯೋಜನಗಳಾಗ್ಬೋದು ಅಂತ ನಂಗೆ ಅನಿಸ್ತಾ ಇದೆ. 1983ನೇ ಇಸ್ವಿನಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಬಂದಾಗ ಈ ಶಾಲೆ ಮುಚ್ಚಿ ಹೋಗುತ್ತೆ ಅಂತ ಹೇಳುವಂಥ ಮಾತುಗಳು ಎಲ್ಲ ಕಡೆ ಕೇಳಿ ಬಂದಿದ್ದವು. ಈ ಶಾಲೆ ಮುಚ್ಚಿ ಹೋಗಲಿಲ್ಲ. 2018ರಲ್ಲಿ ಕೊರೋನಾ ದಾಳಿ ಇಟ್ಟಾಗ ಇಲ್ಲಿ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆದಾಗ ಈ ಶಾಲೆ ಮುಚ್ಚಿ ಹೋಯಿತು ಅಂತ ಹೇಳುವಂಥ ಮಾತುಗಳನ್ನ ಮಾಧ್ಯಮಗಳ ಮೂಲಕ ನಾನು ಕೇಳ್ತಾ ಇದ್ದೆ. ಆಗಲೂ ಈ ಶಾಲೆ ಮುಚ್ಚಿ ಹೋಗಲಿಲ್ಲ. ಆದರೆ ಕೊರೋನಾ ಬಂದು ಹೋದ ನಂತರ ಈ ಶಾಲೆ ಯಾವ ರೀತಿ ಆವರಿಸ್ಕೊಳ್ತು ಅಂತ ಹೇಳಿದ್ರೆ, ನಂದಳಿಕೆ ಎಜುಕೇಶನ್ ಟ್ರಸ್ಟ್, ನಂದಿಕೂರ್ ಎಜುಕೇಶನ್ ಟ್ರಸ್ಟ್ ಇವತ್ತು ಬಾಂಬೆಯಿಂದ ಬಂದಿರತಕ್ಕಂಥ ಹಳೆ ವಿದ್ಯಾರ್ಥಿಗಳು, ಊರಲ್ಲಿರ್ತಕ್ಕಂಥ ಉತ್ಸಾಹಿಗಳು ಸೇರಿಕೊಂಡು ಈ ಶಾಲೆಯನ್ನು ಬೆಳೆಸ್ತಾ ಹೋದ್ರು. ಇವತ್ತು ಈ ಸ್ಕೂಲಲ್ಲಿ 300 ಜನ ಮಕ್ಕಳದಂತ ಮಾತನ್ನು ಕೇಳ್ತಾ ಹೋದೆ. ತುಂಬಾ ಸಂತೋಷ ಆಗ್ತಾ ಇದೆ ಸರ್. ನಂದಿಕೂರಿನ ಈ ಶಿಕ್ಷಣ ಪ್ರೇಮ, ನಂದಿಕೂರಿನ ಜನರ ಈ ಶಿಕ್ಷಣ ಪ್ರೇಮ ನಾಡಿಗೆ ಮಾದರಿ ಅಂತ ನಾನು ಭಾವಿಸ್ಕೊಳ್ತೇನೆ. ನಂಗೆ ಸಿಗುವಂತ ಎಲ್ಲ ವೇದಿಕೆಯಲ್ಲಿ ನಾನು ನಂದಿಕೂರ್ ಬಗ್ಗೆ ಮಾತಾಡಿ ಸ್ಟಾರ್ಟ್ ಮಾಡ್ತೇನೆ. ನಂಗೆ ಚೆನ್ನಾಗಿ ಈ ಊರಿನ ಸತ್ವಗಳು ಗೊತ್ತಿದೆ, ಈ ಊರಿನ ಗುಣಗಳು ಗೊತ್ತಿದೆ. ನಾನು ಬಹಳ ಪ್ರೀತಿಯಿಂದ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಪೋಷಕರು ನನ್ನ ಮಾತನ್ನು ಕೇಳಬೇಕು ಅಂತ ವಿನಂತಿ ನಂದು. ಹಿಂದಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಜಾರಿಯಾಗಿರುವಾಗ ಪೋಷಕರ ಜವಾಬ್ದಾರಿಗಳು ಏನಿತ್ತು ಅಂತ ಹೇಳಿದ್ರೆ, ಮಕ್ಕಳನ್ನ ಕರ್ಕೊಂಡೋಗಿ ಗುರುಕುಲಕ್ಕೆ ಸೇರಿಸುವಂತಹದ್ದು, 7 ವರ್ಷ ಪ್ರಾಯ ಆದಾಗ ಸೇರಿಸ್ಕೊಂಡ್ಬಿಡುವಂತಹದ್ದು, ಉಪನಯನವನ್ನ ಮಾಡುವಂತಹದ್ದು, ಗುರುಕುಲಕ್ಕೆ ಸೇರಿಸುವಂತಹದ್ದು. ಮತ್ತೆ 7 ವರ್ಷಗಳ ಕಾಲ ಆ ಮಕ್ಕಳು ಮತ್ತೆ ವಾಪಸ್ ಬರ್ಲಿಕ್ಕೆ ಇರಲಿಲ್ಲ. ಅರಸನ ಮಕ್ಕಳು, ಮಂತ್ರಿ ಮಕ್ಕಳು, ಸೇನಾಧಿಪತಿ ಮಕ್ಕಳು ಯಾರು ಕೂಡ ವಾಪಸ್ ಬರ್ಲಿಕ್ಕೆ ಇರಲಿಲ್ಲ. ಅವರು 7 ವರ್ಷಗಳ ಕಾಲ ಗುರುಗಳ ಮಠದಲ್ಲಿ ಕೂತ್ಕೊಂಡು ಓದಬೇಕಾಗಿತ್ತು. ಪೋಷಕರಿಗೆ ಜವಾಬ್ದಾರಿಗಳಿರಲಿಲ್ಲ. ಆ ಮಕ್ಕಳಿಗೆ ಗುರುಗಳು ಮಧ್ಯಾಹ್ನದ ಊಟವನ್ನ ಮಾತ್ರ ಕೊಡ್ತಾ ಇದ್ರು, ರಾತ್ರಿ ಊಟವನ್ನ ಮಕ್ಕಳು ಉಪವಾಸ ಮಾಡಬೇಕಾಗಿತ್ತು. ಮಧ್ಯಾಹ್ನದ ಊಟವನ್ನ ಕೂಡ ಮಕ್ಕಳು ಭಿಕ್ಷೆ ಬೇಡಿ ಸಂಪಾದನೆಗಳನ್ನ ಮಾಡಬೇಕಾಗಿತ್ತು. ಅರಸರ ಮಕ್ಕಳು ಕೂಡ ಭಿಕ್ಷೆಗಳನ್ನ ಬೇಡ್ತಾ ಇದ್ರು. ಅವರ ಅಹಂಕಾರ ನಾಶವಾಗ್ತಾ ಇತ್ತು. ರಾತ್ರಿ ಹೊತ್ತು ಆ ವಿದ್ಯಾರ್ಥಿಗಳು ಗುರುಗಳ ಪಾದವನ್ನು ಒತ್ತುತ್ತಾ ಅವರ ಸೇವೆಗಳನ್ನ ಮಾಡ್ತಾ ತಮ್ಮ ಅಹಂಕಾರಗಳನ್ನ ಕಳೆದುಕೊಳ್ತಾ ಇದ್ರು. ಬೆಳಿಗ್ಗೆ 4 ಗಂಟೆಗೆ ಎದ್ದುಕೊಂಡು ಶ್ರವಣಕ್ಕೆ ಅದ್ಭುತ ಅನುಭವ ಕೊಡುವಂತ ವೇದಗಳನ್ನ ಓದ್ತಾ ಇದ್ರು. ಜಾತಿ ಮತ ಭೇದವಿಲ್ಲದೆ ಓದೆಗಳನ್ನ ಓದುವಂತ ಕೆಲಸಗಳನ್ನ ವಿದ್ಯಾರ್ಥಿಗಳು ಮಾಡ್ತಾ ಇದ್ರು. 7 ವರ್ಷಗಳ ಕಾಲ ಮೊಬೈಲ್ನ ಕಾಲ ಅಲ್ಲ ಅದು, ಫೋನ್ ಮಾಡುವಂತ ಕಾಲ ಅಲ್ಲ ಅದು. ಪೋಷಕರು ಮಕ್ಕಳ ಮುಖ ನೋಡ್ಲಿಕ್ಕೆ ಇರಲಿಲ್ಲ. ಮಕ್ಕಳಿಗೆ ಪೋಷಕರ ನೆನಪು ಕೂಡ ಆಗ್ತಿರ್ಲಿಲ್ಲ. ಯಾಕಂದ್ರೆ ಗುರುಗಳು ಮಕ್ಕಳಿಗೆ ಎಲ್ಲ ಪ್ರೀತಿಗಳನ್ನು ಧಾರೆ ಎರಿತಾ ಇದ್ರು. 7 ವರ್ಷದ ಅನುಭವವನ್ನು ಪಡೆದುಕೊಂಡು ವಾಪಸ್ ಮತ್ತೆ ಅವ್ರ ಮನೆಗೆ ಬರುವಾಗ ಒಬ್ಬ ಅರಸನ ಮಗ ಒಳ್ಳೆ ಅರಸ ಆಗ್ತಿದ್ದ, ಮಂತ್ರಿ ಮಗ ಒಳ್ಳೆ ಮಂತ್ರಿ ಆಗ್ತಿದ್ದ, ಸೇನಾಧಿಪತಿ ಮಗ ಒಳ್ಳೆ ಸೇನಾಧಿಪತಿ ಆಗ್ತಿದ್ದ, ಕೋಶಾಧಿಕಾರಿಯ ಮಗ ಒಳ್ಳೆ ಕೋಶಾಧಿಕಾರಿ ಆಗ್ತಿದ್ದ. ಈ ರೀತಿ ಶಿಕ್ಷಣವನ್ನ ಗುರುಗಳು ಕೊಡ್ತಾ ಇದ್ರು. ಬರೀ ಶಸ್ತ್ರಾಭ್ಯಾಸಗಳು ಮಾತ್ರ ಅಲ್ಲ, ಉಪನಿಷತ್ತುಗಳನ್ನ ಕಲಿಸೋದು ಮಾತ್ರ ಅಲ್ಲ, ಅವರಿಗೆ ಎಲ್ಲ ಶಾಸ್ತ್ರಗಳನ್ನ, ಜ್ಯೋತಿಷವನ್ನ, ಜ್ಯೋತಿರ್ವಿಜ್ಞಾನವನ್ನ, ವಿಜ್ಞಾನವನ್ನ ಕೂಡ ಗುರುಗಳು ಕಲಿಸ್ಕೊಡ್ತಾ ಇದ್ರು. ಪರಿಪೂರ್ಣ ವಿದ್ಯಾರ್ಥಿಗಳಾಗಿ ಅವರು 7 ವರ್ಷ ಆದ್ಮೇಲೆ ವಾಪಸ್ ತಮ್ಮ ಸಂಸ್ಥಾನಗಳಿಗೆ ಬರ್ತಾ ಇದ್ರು. ಕಾಲ ಬದಲಾಯಿತು ಸ್ನೇಹಿತರೆ. ಬ್ರಿಟಿಷರು ಭಾರತಕ್ಕೆ ಬಂದರು. ಬ್ರಿಟಿಷರು ಭಾರತಕ್ಕೆ ಬಂದಾಗ ಶಾಲಾ ಶಿಕ್ಷಣ ಪದ್ಧತಿ ಜಾರಿಗೊಳಿಸ್ತಾ ಹೋದ್ರು. ಸರ್, ಶಾಲೆಗಳ ಆರಂಭ ಆಯಿತು, ಶಿಕ್ಷಣದ ಸಾರ್ವತ್ರೀಕರಣ ಆಯಿತು, ಶಿಕ್ಷಿತರ ಸಂಖ್ಯೆ ಜಾಸ್ತಿ ಆಯಿತು, ಶಾಲೆಗಳ ಸಂಖ್ಯೆ ಜಾಸ್ತಿ ಆಯಿತು, ಶಾಲೆಗೆ ಬಂದು ಓದೋರ ಸಂಖ್ಯೆ ಜಾಸ್ತಿ ಆಯಿತು. ಜಾತಿ ಮತಗಳ ಭೇದವಿಲ್ಲದೆ ಮಕ್ಕಳು ಶಾಲೆಗೆ ಬಂದು ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್, ಭಾರತದಲ್ಲಿ ಇವತ್ತು ಸಾಕ್ಷರತೆ ಪಡೆದ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಹೋಯಿತು. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಬ್ರಿಟಿಷರು. ಭಾರತವನ್ನು ಹಾಳು ಮಾಡತಕ್ಕಂಥ ಬ್ರಿಟಿಷರು ಶಿಕ್ಷಣವನ್ನು ಹಾಳು ಮಾಡಲಿಲ್ಲ, ಶಿಕ್ಷಣವನ್ನ ಒಳ್ಳೆದು ಮಾಡ್ತಾ ಹೋದ್ರು. ಎಲ್ಲಾ ಜಾತಿ ಧರ್ಮದವರಿಗೆ ಕೂಡ ಶಾಲೆಗಳು ಓದುವಂತ ಅಭ್ಯಾಸಗಳನ್ನ ಮಾಡ್ತಾ ಹೋದ್ರು. ಈ ನಂದಿಕೂರು ಶಾಲೆ ಕೂಡ ಸ್ಥಾಪನೆ ಆಗಿರ್ತಕ್ಕಂಥದ್ದು ಬ್ರಿಟಿಷರ ಕಾಲದಲ್ಲಿ.
ಯಾವುದೋ ಬ್ರಿಟಿಷ್ ಅಧಿಕಾರಿ ಬಂದು ಶಾಲೆ ಉದ್ಘಾಟನೆ ಮಾಡೋದನ್ನ ಗೊತ್ತಿಲ್ಲ ನಂಗೆ. 100 ವರ್ಷಗಳ ಹಿಂದೆ ಭಾರತದಲ್ಲಿ ಬ್ರಿಟಿಷರು ಆಳ್ತಾ ಇರುವಾಗ ಆರಂಭ ಆದ ಶಾಲೆಗಳು ಇವತ್ತಿಗೂ ಜೀವಂತವಾಗಿದೆ. ಆ ಶಾಲೆಗಳನ್ನ ಆಂಗ್ಲರು ತುಂಬಾ ಅದ್ಭುತವಾಗಿ ಪಂಚಾಂಗ ಹಾಕೊಟ್ಟಿದ್ದಾರೆ. ಶಾಲೆ ತುಂಬಾ ಚಂದವಾಗಿ ಬೆಳೀತಾ ಹೋಗಿರ್ತಕ್ಕಂಥದ್ದು. ನನ್ನ ಟಾಪಿಕ್ ಸ್ನೇಹಿತರೆ ಇದು ಖಂಡಿತವಾಗಿ ಅದಲ್ಲ. ನಾವೆಲ್ಲ ಯೋಚಿಸಬೇಕಾದ್ದು ಪೋಷಕರಾಗಿ ನಮ್ಮ ಜವಾಬ್ದಾರಿಗಳೇನು. ನಾನೊಬ್ಬ ಪೋಷಕನಾಗಿ ಮಾತಾಡ್ತಾ ಇದ್ದೀನಿ ಇವತ್ತು, ಶಿಕ್ಷಕನಾಗಿ ಮಾತಾಡ್ತಾ ಇಲ್ಲ. ಒಬ್ಬ ಪೋಷಕನಾಗಿ ಮಾತಾಡಲಿ ಸ್ಟಾರ್ಟ್ ಮಾಡ್ತಾನೆ. ಆಧುನಿಕ ಶಿಕ್ಷಣ ಪದ್ಧತಿ ಬಂದಾಗಿದೆ, ಶಾಲೆಗಳು ಆರಂಭ ಆಗಿದೆ, ಆಂಗ್ಲ ಶಿಕ್ಷಣ ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಬಹಳ ಕಡಿಮೆ ಆಗ್ತಾ ಇದೆ. ಎಲ್ಲ ಸವಾಲುಗಳ ಮಧ್ಯೆ ಕೂಡ ಪೋಷಕರು ಮಾಡಬೇಕಾದ ಕೆಲಸಗಳೇನು? ಇವತ್ತು ಪೋಷಕರು ಯೋಚನೆಗಳನ್ನ ಮಾಡ್ತಾರೆ. ಒಂದು ಕಾಲದಲ್ಲಿ ಒಬ್ಬ ಪೋಷಕರಿಗೆ 8-10 ಮಕ್ಕಳಿರ್ತಕ್ಕಂಥ ಕಾಲದಲ್ಲಿ ಇವತ್ತು 1 ಮಗು 2 ಮಗು 3ನೇ ಮಗು ಬೇಡ ಹೇಳ್ತಾರೆ. ಒಳ್ಳೆ ಶಿಕ್ಷಣ ಬೇಕು ಅಂತ ಪೋಷಕರು ಆಸೆ ಪಡ್ತಾರೆ. ಶಿಕ್ಷಣ ಚೆನ್ನಾಗಿರ್ಬೇಕು, ನನ್ನ ಮಗ ಇಂಗ್ಲಿಷ್ ಮಾತಾಡಬೇಕು, ನನ್ನ ಮಗ ಮ್ಯಾಥ್ಸಲ್ಲಿ ಚಾಂಪಿಯನ್ ಆಗಬೇಕು ಅಂತೆಲ್ಲ ಆಸೆ ಪಡ್ತಾರೆ ಸ್ನೇಹಿತರೆ. ಇದಕ್ಕೋಸ್ಕರ ಶಿಕ್ಷಕರು ಎಷ್ಟು ಖರ್ಚು ಮಾಡ್ಲಿಕ್ಕೂ ರೆಡಿ ಇದ್ದಾರೆ. ಒಳ್ಳೆ ಶಿಕ್ಷಣ ಬೇಕು ಅಂತ ಆಸೆ ಪಡ್ತಾರೆ, ಒಳ್ಳೆ ಶಾಲೆ ಹುಡ್ಕೊಂಡು ಹೋಗ್ತಾರೆ, ಮೌಲ್ಯಗಳನ್ನ ಕಲಿಸಬೇಕು ಅಂತ ಆಸೆ ಪಡ್ತಾರೆ. ಸರ್, ಪೋಷಕರು ಇವತ್ತು ಒಳ್ಳೆ ಶಿಕ್ಷಣಕ್ಕೋಸ್ಕರ ಎಷ್ಟು ಖರ್ಚು ಮಾಡ್ಲಿಕ್ಕೂ ರೆಡಿ ಇದ್ದಾರೆ. ಇದು ಆಗಿರ್ತಕ್ಕಂಥ ಬದಲಾವಣೆ. ಗುರುಕುಲ ಪದ್ಧತಿ ಹೊತ್ತಲ್ಲಿ ಸ್ನೇಹಿತರೆ ಶಿಕ್ಷಣದಲ್ಲಿ ಸ್ಪರ್ಧೆಗಳಿರಲಿಲ್ಲ. ನಂಬರ್ 1 ಆಗ್ಬೇಕು ಅಂತ ಯಾರಿಗೂ ಆಸೆ ಇರಲಿಲ್ಲ. ಪರೀಕ್ಷೆಗಳಿರಲಿಲ್ಲ. ಮಾರ್ಕ್ಸ್ಗಳ ಹಿಂದೆ ಯಾರು ಓಡ್ತಾ ಇರಲಿಲ್ಲ. ಆದ್ರೆ ಸ್ನೇಹಿತರೆ ಇವತ್ತು ನಮ್ಮ ಶಿಕ್ಷಣ ಪದ್ಧತಿ ಪರೀಕ್ಷಾ ಕೇಂದ್ರಿತವಾಗಿದೆ. 1ನೇ ಕ್ಲಾಸಿಂದ ಮಕ್ಕಳು ಪರೀಕ್ಷೆ ಪ್ರಿಪೇರ್ ಆಗ್ತಾರೆ. ಗುರುಕುಲ ಪದ್ಧತಿಯಲ್ಲಿ ಈ ರೀತಿ ಇರಲಿಲ್ಲ. ಅಲ್ಲಿ ವಿದ್ಯಾರ್ಥಿಗಳು ಜೀವನಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇದ್ರು. ಆದ್ರೆ ಇವತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ದಾರೆ. ಪರೀಕ್ಷೆ ಮಾರ್ಕ್ಸ್ಗಳಿಗೋಸ್ಕರ ಇವತ್ತು ಪೋಷಕರು ಎಷ್ಟು ಖರ್ಚು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಟ್ಯೂಷನ್ ಕ್ಲಾಸ್ಗಳಿಗೆ ಹಾಕ್ತಾರೆ. ಎಷ್ಟು ಕೂಡ ಖರ್ಚು ಮಾಡಿಕೊಂಡು ಮಾರ್ಕ್ಸ್ ಬರಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಗುರುಕುಲ ಪದ್ಧತಿನಲ್ಲಿ ಉದ್ಯೋಗವನ್ನು ಪಡೆಯುವಂತ ಆಸೆ ಇರಲಿಲ್ಲ. ಆದ್ರೆ ಇವತ್ತು ಉದ್ಯೋಗವೇ ಪ್ರಧಾನವಾಗಿರ್ತಕ್ಕಂಥದ್ದು. ಶಾಲೆ ಕಳಿಸುವಾಗ ಪೇರೆಂಟ್ಸ್ ಕೇಳಿ ಸ್ಟಾರ್ಟ್ ಮಾಡ್ತಾರೆ, ನನ್ನ ಮಗನಿಗೆ ಭವಿಷ್ಯ ಇದೆಯಾ, ನನ್ನ ಮಗಳಿಗೆ ಭವಿಷ್ಯ ಇದೆಯಾ, ಉದ್ಯೋಗ ಸಿಗುತ್ತಾ, ಕ್ಯಾಂಪಸ್ ಅಲ್ಲಿ ಜಾಬ್ಗಳು ಸಿಗ್ತಾವ ಅಂತ ಕೇಳಿ ಸ್ಟಾರ್ಟ್ ಮಾಡಿದ್ದಾರೆ. 1983ನೇ ಇಸ್ವಿನಲ್ಲಿ ಮಾನ್ಯ ವೀರಪ್ಪ ಮೊಯ್ಲಿ ಅವರು ಶಿಕ್ಷಣ ಮಂತ್ರಿ ಆಗಿದ್ದಾಗ ಕರ್ನಾಟಕದಲ್ಲಿ ಸಿಇಟಿ ಪದ್ಧತಿಯನ್ನು ಸ್ಟಾರ್ಟ್ ಮಾಡಿದ್ರು. ಸಿಇಟಿ ಪರೀಕ್ಷೆಗಳು ಆರಂಭ ಆಯಿತು. ಕರ್ನಾಟಕದಲ್ಲಿ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳು ಸ್ಥಾಪನೆಯಾಯಿತು. ಮೆಡಿಕಲ್ ಕಾಲೇಜ್ ಸಂಖ್ಯೆಗಳು ಜಾಸ್ತಿ ಆಯಿತು. ಒಬ್ಬ ಬಡವನಿಗೆ ಕೂಡ ನನ್ನ ಮಗು ಡಾಕ್ಟರ್ ಆಗಬೇಕು ಅಂತ ಕನಸುಗಳು ಸ್ಟಾರ್ಟ್ ಆಯಿತು. ಒಬ್ಬ ಬಡವನಿಗೆ ಕೂಡ, ರಿಕ್ಷಾ ಡ್ರೈವರಿಗೆ ಕೂಡ, ಸಾಮಾನ್ಯವಾದ ವ್ಯಕ್ತಿಗಳಿಗೆ ಕೂಡ ನನ್ನ ಮಗ ಇವತ್ತು ಇಂಜಿನಿಯರ್ ಆಗಬೇಕು ಅಂತ ತವಕ ಸ್ಟಾರ್ಟ್ ಆಯಿತು. ತಪ್ಪು ಖಂಡಿತ ಅಲ್ಲ. ಇವತ್ತು ಸಾಮಾನ್ಯವಾದ ವಿದ್ಯಾರ್ಥಿಗಳು ಕೂಡ ಡಾಕ್ಟರ್ ಆಗುವ ಕನಸುಗಳನ್ನ ಕಾಣ್ತಾ ಇದ್ದಾರೆ. ಪೋಷಕರು ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಬ್ಬ ಸಾಮಾನ್ಯವಾದ ವಿದ್ಯಾರ್ಥಿ ಕೂಡ ಇವತ್ತು ನಾನು ತಂತ್ರಜ್ಞ ಆಗಬೇಕು ಅಂತ ಆಸೆ ಪಡ್ತಾರೆ. ಪೋಷಕರು ಸಪೋರ್ಟ್ ಮಾಡ್ತಾರೆ. ಇವತ್ತು ಉದ್ಯೋಗವನ್ನ ಪಡೆಯುವಂತದೇ ಇವತ್ತು ವಿಶೇಷವಾದ ಉದ್ಯೋಗ ಆಗಿದೆ. ಉದ್ಯೋಗವನ್ನು ಪಡೆಯುವಂತ ಉದ್ದೇಶ ಇಟ್ಕೊಂಡು ಕೆಲಸಗಳಾಗ್ತಾ ಇದೆ. ಗುಣಾತ್ಮಕ ಶಿಕ್ಷಣ ಬೇಕು ಅಂತ ಪೋಷಕರು ಹೇಳಿಕೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಮಗನನ್ನ ಶಾಲೆಗೆ ಸೇರಿಸೋದು ಮಾತ್ರ ಅಲ್ಲ, ಪ್ರತಿ ಪರೀಕ್ಷೆ ಮಾರ್ಕ್ಸ್ಗಳು ಎಷ್ಟು, A+ ಬರ್ತಾ ಇದೆಯಾ, B+ ಬರ್ತಾ ಇದೆ ಅಂತ ಕೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಸಂಜೆ ಮಕ್ಕಳು ಮನೆಗೆ ಬಂದು ಕೊಳ್ಳೆ ಮಕ್ಕಳ ಬ್ಯಾಗ್ ಗಳನ್ನು ಓಪನ್ ಮಾಡಿ ಹೋಮ್ವರ್ಕ್ ಅನ್ನ ಕೊಟ್ಟಿದ್ದಾರಾ, ಹೋಮ್ವರ್ಕ್ ಕರೆಕ್ಷನ್ ಆಗಿದೆಯಾ, ನೋಟ್ಸ್ ಕರೆಕ್ಷನ್ ಮಾಡಿದ್ಯಾ ಅಂತ ಮಕ್ಕಳು ಪೇರೆಂಟ್ಸ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ರೀತಿ ಜವಾಬ್ದಾರಿ ಇವತ್ತು ಪೋಷಕರಿಗೆ ಬಂದಿದೆ. ಇದೆಲ್ಲ ಕೂಡ ಆಗ್ತಾ ಇರ್ತಕ್ಕಂಥ ಒಳ್ಳೇದು ಅಂತ ಭಾವಿಸ್ಕೊಳ್ತೇನೆ. ಪೋಷಕರು ಇವತ್ತು ಅಲರ್ಟ್ ಆಗ್ತಾ ಇದ್ದಾರೆ. ಪೋಷಕರು ಇವತ್ತು ಜವಾಬ್ದಾರಿ ತಗೊಂಡಿದ್ದಾರೆ. ಬಟ್ ನಾನೊಂದು ಪ್ರೀತಿ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪೋಷಕರು ಕೇಳಬೇಕು. ಸುಂದರವಾಗಿರ್ತಕ್ಕಂಥ ಸ್ಟೋರಿ ಹೇಳ್ತೇನೆ, ಪೋಷಕರು ಕೇಳಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಒಂದು ತೋಟದಲ್ಲಿ ಕುತ್ಕೊಂಡು 4 ಜನ ಪೋಷಕರು ಮಾತಾಡ್ತಾ ಇದ್ರಂತೆ. ಅದರಲ್ಲಿ ಮೊದಲನೇ ಪೋಷಕ ಹೇಳ್ತಾನೆ, ನನ್ನ ಮಗ ಇಂಜಿನಿಯರ್ ಆಗಿದ್ದಾನೆ, ಅವ ನಂಬರ್ 1 ಆಗ್ಬೇಕು ಅಂತ ಆಸೆ ಪಡ್ತಾನೆ, ಬಹಳ ಬುದ್ಧಿವಂತ ಅಂತ ಹೇಳ್ತಾರೆ. ಉಳಿದ 3 ಜನ ಚಪ್ಪಾಳೆ ಹೊಡಿತಾರೆ. ಎರಡನೇ ಪೋಷಕರು ಹೇಳ್ತಾರೆ, ನನ್ನ ಮಗ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಡ್ತಾನೆ, ಬಹಳ ಬುದ್ಧಿವಂತ, ಹೆಚ್ಚು ಮಾರ್ಕ್ಸ್ ತಗೊಳ್ತಾನೆ. ಈ ರೀತಿ ಕನಸನ್ನು ಶೇರ್ ಮಾಡ್ಕೊಳ್ತಾರೆ. ಅದಕ್ಕೂ ಚಪ್ಪಾಳೆ ಬಿತ್ತು. 3ನೇ ಪೋಷಕರು ಹೇಳ್ತಾರೆ, ನನ್ನ ಮಗ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಟೀಚರ್ ಆಗ್ಬೇಕು ಅಂತ ಹೇಳ್ತಾರೆ, ಒಳ್ಳೆ ಬುದ್ಧಿವಂತ ಅಂತ ಹೇಳ್ತಾರೆ. ಅದಕ್ಕೂ ಚಪ್ಪಾಳೆ ಬಿತ್ತು. ಬಟ್ 4ನೇ ಪೋಷಕರು ಮಾತಾಡ್ತಾ ಇಲ್ಲ. 4ನೇ ಪೋಷಕರು ಸುಮ್ಮನೆ ಕೂತಿದ್ದಾರೆ. ಆಗ ಉಳಿದವರು ತಮಾಷೆ ಮಾಡ್ತಾರೆ, ಯಾಕೆ ಮಾತಾಡ್ತಾ ಇಲ್ಲ, ನಿನ್ನ ಮಗ ದಡ್ಡ ಆಗಿರ್ಬೇಕಲ್ಲ ಅಂತ ಮಾತಾಡ್ತಾರೆ. ಆಗ ಆ 4ನೇ ಪೋಷಕರು ಹೇಳ್ತಾರೆ, ನನ್ನ ಮಗ ದಡ್ಡ ಖಂಡಿತ ಅಲ್ಲ,
ನನ್ನ ಮಗ ದಡ್ಡ ಖಂಡಿತ ಅಲ್ಲ, ಅವನು ಕೂಡ ಬುದ್ಧಿವಂತ ಇದ್ದಾನೆ. ಆದ್ರೆ ಮುಂದೆ ಅವನು ಏನಾಗ್ಬೇಕಂತ ಹೇಳೋದನ್ನ ನಾನ್ ಡಿಸೈಡ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಅವನೇ ಡಿಸೈಡ್ ಮಾಡ್ಕೊಳ್ಬೇಕು. ಸರಿ ಇದೆಯಾ? ಚಪ್ಪಾಳೆ ಬಹಳ ಕಡಿಮೆ ಇತ್ತು. ನನ್ನ ಮಗ ಮುಂದೆ ಏನಾಗ್ಬೇಕಂತ ಹೇಳೋದನ್ನ, ನನ್ನ ಮಗಳು ಮುಂದೆ ಏನಾಗ್ತ ಹೇಳೋದು ನಾನು ಡಿಸೈಡ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಅವನೇ ಡಿಸೈಡ್ ಮಾಡ್ಕೊಳ್ಬೇಕು. ಸರಿ ಇದೆಯಾ ಈ ಮಾತು? ಸರಿ ಇದೆಯಾ ಸರ್? ಮಕ್ಕಳನ್ನ ಕಂಬಳದ ಕೋಣಗಳ ಹಾಗೆ ರೇಸಿಂಗ್ ನಿಲ್ಲಿಸೋದು ಕರೆಕ್ಟಾ? ನಾನು ಪೋಷಕರನ್ನ ಕೇಳುವಂತ ಬಹಳ ಸ್ಟ್ರಾಂಗ್ ಆದ ಪ್ರಶ್ನೆ. ಪ್ರತಿ ಎಕ್ಸಾಮ್ ಅಲ್ಲಿ ಕೂಡ ಟಾಪರ್ ಆಗಬೇಕು, A+ ಬರಬೇಕು, ಮಾರ್ಕ್ಸ್ 100 ಬರಬೇಕು, 99 ಬಂದ್ರೆ ಆಗೋದಿಲ್ಲ. ಯಾಕೆ ಮಾರ್ಕ್ಸ್ಗಳ ಹಿಂದೆ ಮಕ್ಕಳನ್ನ ಓಡಿಸ್ತೀರಿ? ಯೋಚನೆ ಮಾಡಿ ಸರ್. ಸಾಮಾನ್ಯವಾದ ಮಾರ್ಕ್ಸ್ ಬಂದಿರತಕ್ಕಂಥ ಮಕ್ಕಳು ಸಾಧನೆಗಳನ್ನ ಮಾಡಿಲ್ವಾ? ನಾನು ನಿಮ್ಗೆ 5 ನಿಮಿಷಗಳ ಅವಧಿಯಲ್ಲಿ 100 ಹೆಸರು ಪಟ್ಟಿ ಮಾಡಿ ಕೊಡ್ತೇನೆ ಸರ್. ಅವರೆಲ್ಲ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಕ್ಕಂಥವರು, ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನ ಮಾಡಿದ್ದಾರೆ. ಮಾಡಿಲ್ವಾ? ಅಬ್ದುಲ್ ಕಲಾಂ ಅವರು ಪೈಲಟ್ ಎಕ್ಸಾಮ್ ಅಲ್ಲಿ ಫೇಲ್ ಆದವರು, ರಾಷ್ಟ್ರಪತಿ ಆಗ್ಲಿಲ್ವಾ? ಅಮಿತಾಬ್ ಬಚ್ಚನ್ BSc ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾರೆ, ಸೂಪರ್ ನಟ ಆಗ್ಲಿಲ್ವಾ? ಆಮೀರ್ ಖಾನ್ ಸೆಕೆಂಡ್ PUC ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾನೆ, ಸೂಪರ್ ನಟ ಆಗ್ಲಿಲ್ವಾ? ಸರ್, ಯೋಚನೆಗಳನ್ನ ಮಾಡಿ ಸ್ಟಾರ್ಟ್ ಮಾಡಿ. ನಾನು ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಕಲಿಸಿ, ಮಕ್ಕಳಿಗೆ ಸಪೋರ್ಟ್ ಮಾಡಿ, ಒಳ್ಳೆ ಮಾತುಗಳನ್ನು ಖಂಡಿತವಾಗಿ ಹೇಳಿ ಸರ್. ಆದ್ರೆ ಮಾರ್ಕ್ಸ್ಗಳ ಹಿಂದೆ ಕಂಬಳದ ಕೋಣಗಳ ಹಾಗೆ ಮಕ್ಕಳನ್ನ ಓಡಿಸೋದನ್ನ ಸ್ಟಾಪ್ ಮಾಡಿ ಸರ್. ಮಕ್ಕಳ ಮೇಲೆ ಅಸಾಧ್ಯವಾದ ಒತ್ತಡ ಇವತ್ತಿದೆ. ಅದಕ್ಕೆ ಕಾರಣ ಪೋಷಕರು. ನಾನು ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೇನೆ. ಇವತ್ತು ಮಕ್ಕಳು ಪ್ರೆಷರ್ ಫೀಲ್ ಮಾಡ್ಕೋತಾರೆ. ಉಜಿರೆ SDM ಕಾಲೇಜಲ್ಲಿ ಮೊನ್ನೆ 99.8% ಮಾರ್ಕ್ಸ್ ಬಂದಿರತಕ್ಕಂಥ ವಿದ್ಯಾರ್ಥಿನಿ ಮೊನ್ನೆ ಸುಸೈಡ್ ಮಾಡಿಕೊಳ್ಳು. ಯಾಕೆ ಸುಸೈಡ್ ಮಾಡಿಕೊಳ್ಳು? ಡೆತ್ ನೋಟ್ ಅಲ್ಲಿ ಇದೆ, ನನ್ನಮ್ಮ ಪ್ರೆಷರ್ ಹಾಕ್ತಾ ಇದ್ರು, ಮಾರ್ಕ್ಸ್ ಕಡಿಮೆ ಆಯ್ತು ಹೇಳ್ತಾರೆ, ಅದಕ್ಕೊಂದು ಸುಸೈಡ್ ಮಾಡ್ಕೋತಾ ಇದ್ದಾನೆ. ಕುಂದಾಪುರದಲ್ಲಿ ಒಬ್ಬ ಹುಡುಗ ಮೊನ್ನೆ CT ಎಕ್ಸಾಮ್ ಅಲ್ಲಿ ರ್ಯಾಂಕ್ ಕಡಿಮೆ ಆಯ್ತು, ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಸುಸೈಡ್ ಮಾಡ್ಕೊಳ್ತಾರೆ ಸರ್. ಪೋಷಕರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಯೋಚನೆ ಮಾಡಿ, ಪೋಷಕರ ಯೋಚನೆ ಮಾಡಿ. ಬರೇ ಮೆಡಿಕಲ್ ಫೀಲ್ಡ್ ಅಲ್ಲ, ಬರೀ B ಫೀಲ್ಡ್ ಸರ್, ಬೇರೆ 100 ಫೀಲ್ಡ್ಸ್ ಇವತ್ತಿದೆ, 100 ಕ್ಷೇತ್ರ ಇದೆ. ಮಕ್ಕಳು ಅದಕ್ಕೆ ಪ್ರಿಪೇರ್ ಆಗಬಹುದಲ್ಲ? ನಂದಿಕೂರು ಶಾಲೆ ಸ್ನೇಹಿತರೆ ಯಾವಾಗ ಸಾರ್ಥಕ್ಯವನ್ನು ಪಡೆಯುತ್ತೆ ಅಂತ ಹೇಳಿ ಸರ್, ನಂದಿಕೂರು ಶಾಲೆಗೆ ಸಾರ್ಥಕತೆ ಬರೋದು, ಚಿನ್ನದ ಪದಕ ಬರೋದು ಯಾವಾಗ ಅಂದ್ರೆ ಇಲ್ಲಿ ಕಲ್ತ ಮಗು IAS ಎಕ್ಸಾಮ್ ಅನ್ನು ಪಾಸ್ ಮಾಡಿದಾಗ. ಯಾಕೆ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗಬಾರದು? ಚಪ್ಪಾಳೆ ಬರೋದಿಲ್ಲ ನಮ್ಗೆ. ಯೋಚನೆ ಮಾಡಿ. ನಂದಿಗೂರಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿ IPS ಎಕ್ಸಾಮಿಗೆ ಯಾಕೆ ಪ್ರಿಪೇರ್ ಆಗಬಾರದು? ಯಾಕೆ ಬರೇ ಡಾಕ್ಟರ್, ಯಾಕೆ ಬರೇ ಇಂಜಿನಿಯರ್? ಯೋಚನೆ ಮಾಡಿ. ನಮ್ಮ ಮಕ್ಕಳು ಬಹಳ ಬುದ್ಧಿವಂತರು ಸರ್. ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು. ಕನ್ನಡ ಮೀಡಿಯಂ ಅಲ್ಲಿ ಕಲ್ತ ಮಕ್ಕಳು, ಆಂಗ್ಲ ಮಾಧ್ಯಮ ಮಕ್ಕಳು ತುಂಬಾ ಬುದ್ಧಿವಂತರು ಸರ್. ಯೋಚನೆ ಮಾಡಿ. IAS ಪರೀಕ್ಷೆ ಬೇಕಾಗಿರ್ತಕ್ಕಂಥ ಬ್ರೈನ್ ಅವರ ಹತ್ರ ಇದೆ. ಯಾಕೆ ಅವರು ಪ್ರಿಪೇರ್ ಆಗಬಾರದು? ಯಾಕೆ ಮಕ್ಕಳನ್ನ ಪ್ರೆಷರ್ ಹಾಕುವಂತದ್ದು? ಯಾಕೆ ಒತ್ತಡವನ್ನು ಕ್ರಿಯೇಟ್ ಮಾಡುವಂತದ್ದು? ಒಂದು ಘಟನೆ ಹೇಳ್ತೇನೆ ಸರ್, ನಿಜವಾಗಿ ನಡೆದಿರ್ತಕ್ಕಂಥ ಘಟನೆ ಇದು. ನಿಮ್ಗೆ ಹೇಳಬೇಕು ಅಂತ ಆಸೆ ಪಡ್ತೇನೆ. ಒಬ್ಬಳು ಹುಡುಗಿ ಸೆಕೆಂಡ್ PUC ಪೂರ್ತಿ ಮಾಡ್ತಾಳೆ. ನಿಮ್ಮ ಮಗು ಸೆಕೆಂಡ್ PUC ಮುಂದೆ ಪೂರ್ತಿ ಮಾಡ್ತದೆ. ಆಮೇಲೆ ಅಪ್ಪ ಹೇಳ್ತಾರೆ, ನೀಟ್ ಎಕ್ಸಾಮ್ ಅನ್ನ ಬರೀ, ನೀನ್ MBBS ಕ್ಷೇತ್ರಕ್ಕೆ ಹೋಗಬೇಕು, ಬೇರೆ ಹೋಗಬಾರದು. ಅವಳಿಗೆ ಕಂಪ್ಯೂಟರ್ ಸೈನ್ಸ್ ಆಗ್ಬೇಕು ಅಂತ ಆಸೆ ಇದೆ. ಪೋಷಕರು ಹೇಳ್ತಾರೆ, ಇಲ್ಲ ನೀನು ಡಾಕ್ಟರ್ ಆಗಬೇಕು, ನಮ್ಮ ವಂಶದ ಯಾರು ಡಾಕ್ಟರೇ ಆಗ್ಲಿಲ್ಲ, ನೀನು ಡಾಕ್ಟರ್ ಆಗಬೇಕು. 2ನೇ ಬಾರಿ ನೀಟ್ ಪರೀಕ್ಷೆ ಕೂತ್ಕೊಳ್ತಾಳೆ. 2ನೇ ಬಾರಿ ಕೂಡ ಫೇಲ್ ಆಗ್ತಾಳೆ ಸರ್. ಅವಳಿಗೆ ಮೆಡಿಕಲ್ ಸೀಟ್ ಸಿಗೋದಿಲ್ಲ. ಅಪ್ಪ ಹೇಳ್ತಾರೆ, ಇಲ್ಲ ಮಗ, ಇನ್ನೊಮ್ಮೆ ಕುತ್ಕೋ. 4 ಬಾರಿ ನೀಟ್ ಎಕ್ಸಾಮ್ ಕುತ್ಕೋತಾಳೆ. 4 ಬಾರಿ ಕೂಡ ಅವಳು ಪಾಸ್ ಆಗೋದಿಲ್ಲ. ಅಪ್ಪ ಈಗ ಬೇಸರ ಮಾಡ್ಕೊಳ್ತಾರೆ, ಅವಳ ಹತ್ರ ಮಾತಾಡೋದನ್ನ ಬಿಡ್ತಾರೆ. ಹುಡುಗಿ ಕೋಣೆ ಒಳಗೆ ಕುತ್ಕೊಂಡು ಅಳ್ಳಿಗೆ ಸ್ಟಾರ್ಟ್ ಮಾಡ್ತಾಳೆ. ಅಪ್ಪ ಮಾತಾಡ್ತಾ ಇಲ್ಲ, ಅಮ್ಮ ಮಾತಾಡ್ತಾ ಇಲ್ಲ, ಮುಖ ನೋಡ್ತಾ ಇಲ್ಲ ಸರ್. ಸಾಯ್ಬೇಕಂತ ಹೊರಡ್ತಾಳೆ. ಅವಳು ಸಾಯೋದಿಲ್ಲ, ಮಾತಾಡೋದನ್ನ ಬಿಡ್ತಾಳೆ, ಊಟ ಮಾಡೋದನ್ನ ಬಿಡ್ತಾಳೆ, ದುಃಖ ಮಾಡೋದನ್ನ ಬಿಡ್ತಾಳೆ. ಕೊನೆಗೆ ಅವಳನ್ನು ಕೌನ್ಸಿಲಿಂಗ್ ಮಾಡಿಸ್ಲಿಕ್ಕಂತ ಒಬ್ಬ ಡಾಕ್ಟರ್ ಬಳಿ ಕರ್ಕೊಂಡ್ ಬರ್ತಾರೆ. ನಿಜವಾಗಿ ನಡೆದ ಘಟನೆ. ಡಾಕ್ಟರ್ ಅವಳನ್ನ ಪ್ರತ್ಯೇಕವಾಗಿ ಹೇಳ್ತಾಳೆ, ಸರ್ ನಂಗೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇಲ್ಲ, ನನ್ನಿಂದ ಆಗೋದಿಲ್ಲ. ಅಪ್ಪ ಹೇಳ್ತಾರೆ, ಡಾಕ್ಟರ್ ಆಗು. ನಂಗೆ ಆಗೋದಿಲ್ಲ, ನಂಗೆ ಕಂಪ್ಯೂಟರ್ ಸೈನ್ಸ್ ಓದ್ಬೇಕು ಅಂತ ಆಸೆ ಇದೆ, ನಂಗೆ ಡಾಕ್ಟರ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಆ ಹುಡುಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಡಾಕ್ಟರ್ ಅವಳ ಮೊಬೈಲ್ ಫೋನ್ ಚೆಕ್ ಮಾಡ್ತಾರೆ. ಮೊಬೈಲ್ ಫೋನ್ ನಲ್ಲಿ ಅವಳು ಬೇರೆ ಬೇರೆ ಸೈಟ್ ಅನ್ನು ನೋಡ್ತಾ ಇದ್ದಾಳೆ. ಡಾಕ್ಟರ್ ಶಾಕ್ ಆಗ್ತಾರೆ. ಯಾಕಂದ್ರೆ ಅವಳು ನೋಡ್ತಾ ಇರೋ ಸೈಟ್ಗಳು ಹೇಗಿತ್ತು ಅಂತ ಹೇಳಿದ್ರೆ, ಸಾಕ್ಷಿ ಸಿಗದ ಹಾಗೆ ಅಪ್ಪನನ್ನ ಕೊಲೆ ಮಾಡೋದು ಹೇಗೆ ಸರ್, ನಿಜವಾಗಿ ನಡೆದ ಘಟನೆ.
ಸಾಕ್ಷಿಗಳು ಸಿಗದಾಗ ಅಪ್ಪನನ್ನ ಕೊಲೆ ಮಾಡೋದು ಹೇಗೆ ಎಂಬ ಸೈಟ್ ಅನ್ನು ನೋಡ್ತಾ ಇದ್ಲು. ಈ ರೀತಿ ಅಪ್ಪನ ದ್ವೇಷ ಅವಳಿಗೆ. ಯಾಕೆ? ಅಪ್ಪ ಫೋರ್ಸ್ ಮಾಡ್ತಾ ಇದ್ದಾರೆ, ಒತ್ತಡ ಮಾಡ್ತಾರೆ. ಸರ್ ಈಗ ಹೇಳಿ, ಈಗ ಎಲ್ಲ ಪೇರೆಂಟ್ಸ್ ಹೇಳಿ ಸ್ಟಾರ್ಟ್ ಮಾಡಿ, ನಿಮ್ಮ ಮಗು ಡಾಕ್ಟರೇ ಆಗ್ಬೇಕಾ? ಈಗ ಹೇಳಿ ನಂಗೆ, ನಿಮ್ಮ ಮಗು ಇಂಜಿನಿಯರೇ ಆಗ್ಬೇಕಾ ಸರ್? ಬೇರೆ ಯಾವುದೇ ಕ್ಷೇತ್ರ ಗೊತ್ತಿಲ್ವಾ ಮಕ್ಕಳಿಗೆ? ನಿಮ್ಮ ಮಕ್ಕಳ ಟ್ಯಾಲೆಂಟ್ ಇಲ್ವಾ? ಧೈರ್ಯ ಇಲ್ವಾ ಸರ್? ಆತ್ಮವಿಶ್ವಾಸ ಇಲ್ವಾ? ತುಂಬಿಸ್ಬೇಕಲ್ಲ ಈ ಕೆಲಸಗಳನ್ನ. ಪರೀಕ್ಷೆಗೆ ಹೊರಡುವಾಗ ನಾವು ಮಕ್ಕಳು ಹೇಳಿ ಕಳಿಸ್ತೇವೆ, ನಿಂಗೆ 100 ಮಾರ್ಕ್ಸ್ ಬರದೆ ಹೊರ ನೋಡು, ನನ್ನ ಮಗನೇ ಅಲ್ಲ ಬೈಕೊಂಡು ಕಳಿಸ್ತೇವೆ ಸರ್. ಆಗ ಮಕ್ಕಳು ಎಣಿಸ್ಕೊಳ್ತಾಳೆ, ಇನ್ಯಾರ ಮಗ ನಾನು? ಸೊ ಈ ರೀತಿ ಒತ್ತಡ ಹಾಕೊಂಡು ಕಳಿಸುವಂತದ್ದು. ದಯವಿಟ್ಟು ಬಿಟ್ಟು ಬಿಡಿ ಸರ್, ಮಕ್ಕಳನ್ನ ಪ್ರೀತಿ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೇನೆ, ಮಕ್ಕಳನ್ನ ಪ್ರೀತಿ ಮಾಡಿ. ಮಕ್ಕಳು ಯಾವ ಕ್ಷೇತ್ರ ಅಂತ ಹುಡುಕಿ. ಇವತ್ತು ಕ್ಯಾರಿಯರ್ ಕೌನ್ಸಿಲಿಂಗ್ ಬರ್ತಾ ಇದೆ, ಹತ್ರ ಕೂತು ಮಾತಾಡಿ. ಯಾವ ಕ್ಷೇತ್ರಕ್ಕೆ ನಿಮ್ಮ ಮಕ್ಕಳು ಸೂಟ್ ಆಗ್ತಾರೆ ಅಂತ ಯೋಚನೆ ಮಾಡಿ ಆ ಕ್ಷೇತ್ರಕ್ಕೆ ಮಕ್ಕಳು ತುಂಬಿಸಿಕೊಳ್ಳೋ ಕೆಲಸವನ್ನ ಮಾಡಿ. ನನ್ನ ರಿಕ್ವೆಸ್ಟ್ ಇದು. ನನ್ನ ಪ್ರೀತಿ ಬಂಧುಗಳೇ, ನಾನು ಶಾಲಾ ಕಾಲೇಜಿನ ದಿನಗಳಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಪುಣ್ಯಕೋಟಿಯ ಹಾಡನ್ನ ಹಾಡಿದ್ದೆ, ಪುಣ್ಯಕೋಟಿಯ ನಾಟಕವನ್ನ ಮಾಡಿದ್ದೆ. ಮರ್ತೋಗಿತ್ತು ನಮ್ಗೆ ಅದು, ಆಮೇಲೆ ಮರ್ತೋಗಿತ್ತು ಸರ್, ಮರ್ತೋಗಿತ್ತು. ಇವತ್ತು ಮತ್ತೆ ನೆನಪಾಯಿತು. ಯಾಕಂದ್ರೆ ನಂದಿಕೂರಿನ ಮಕ್ಕಳು ಇವತ್ತು ಪುಣ್ಯಕೋಟಿಯ ಪದ್ಯವನ್ನ ಡ್ಯಾನ್ಸ್ ಮೂಲಕ ಮಾಡಿ ತೋರಿಸಿದ್ದಾರೆ. ಜೀವಂತ ಆಗಿದೆ ಮೌಲ್ಯಗಳು. ಚಪ್ಪಾಳೆ ಬರಲಿ ಮಕ್ಕಳಿಗೋಸ್ಕರ, ಚಪ್ಪಾಳೆ ಬರಲಿ ಅಧ್ಯಾಪಕರಿಗೋಸ್ಕರ. ಮತ್ತೆ ಪುಣ್ಯಕೋಟಿಯನ್ನು ಜೀವಂತ ಮಾಡಿ ಕೊಟ್ಟಿದ್ದಾರೆ. ಇವತ್ತಿನ ಮಕ್ಕಳು ಪುಣ್ಯಕೋಟಿಯ ಹಾಡನ್ನ ಹಾಡಿದ್ರೆ, ಇವತ್ತಿನ ಮಕ್ಕಳು ಪುಣ್ಯಕೋಟಿ ಹಾಡನ್ನು ನೋಡಿದ್ರೆ ಸರ್, ಖಂಡಿತವಾಗಿ ಸುಳ್ಳು ಹೇಳೋದಿಲ್ಲ ಸರ್, ಈ ಮೌಲ್ಯವನ್ನ ಮಕ್ಕಳ ತಲೆ ತುಂಬಿಸ್ಬೇಕಲ್ಲ ನಾವು, ತುಂಬಿಸ್ಬೇಕಲ್ಲ. ಸತ್ಯ ಹರಿಶ್ಚಂದ್ರ ನಾಟಕ, ರಾಣಾ ಪ್ರತಾಪ್ ಸಿಂಹ ನಾಟಕವನ್ನ ಮಾಡ್ತಾ ಮಾಡ್ತಾ ಮೌಲ್ಯವನ್ನ ಕಲ್ತವರು ನಾವು. ಆ ಮೌಲ್ಯಗಳನ್ನ ಇವತ್ತಿನ ಮಕ್ಕಳು ಕಲಿಬೇಕಲ್ಲ ಸರ್, ಕಲಿಬೇಕಲ್ಲ. ಆ ಮೌಲ್ಯಗಳನ್ನ ಮಕ್ಕಳು ಕಣ್ಣು ತೆರೆದು ಕಲಿಬೇಕಲ್ಲ ಅಂತ ವಿನಂತಿ ಮಾಡೋದು ಬೇಕಲ್ಲ. ನನ್ನ ಪ್ರೀತಿ ಬಂಧುಗಳು, ನಾನು ಉದ್ದವಾದ ಭಾಷಣ ಮಾಡೋದಿಲ್ಲ. ಪ್ರೀತಿಯಿಂದ ಕರೆದಿದ್ದೀರಿ, ಉದ್ದವಾದ ಭಾಷಣ ಮಾಡ್ಲಿಕ್ಕೆ ಹೋಗೋದಿಲ್ಲ. 2 ಮಾತನ್ನ ಖಂಡಿತವಾಗಿ ಹೇಳಬೇಕು. ನಾನು ಇವತ್ತು ಪ್ರಿಪೇರ್ ಆಗಿ ಬಂದಿದ್ದೇನೆ. 2 ಮಾತು ಇವತ್ತು ಹೇಳಬೇಕು ಅಂತ ಆಸೆಯಿಂದ ಬಂದಿದ್ದೇನೆ ಸರ್. ಒಂದು ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಜಾಸ್ತಿ ಪ್ರೀತಿ ಕೊಟ್ಟರೆ ಮಕ್ಕಳು ಹಾಳಾಗ್ತಾರೆ ಅಂತಿತ್ತು. ಸೈನಸ್ ನನ್ನ ಮಾತನ್ನು ಒಪ್ಕೊಳ್ತಾರೆ. ಒಂದು ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಜಾಸ್ತಿ ಫಲಿಕೆ ಕೊಟ್ರೆ, ಜಾಸ್ತಿ ಪ್ರೀತಿ ಕೊಟ್ಟರೆ ಮಕ್ಕಳು ಹಾಳಾಗ್ತಾರೆ ಸರ್. ಇವತ್ತು ಕಾಲ ಚೇಂಜ್ ಆಗಿದೆ ಪೋಷಕರೇ. ಇವತ್ತು ಮಕ್ಕಳು ಯಾಕೆ ಹಾಳಾಗ್ತಾರೆ ಗೊತ್ತಾ? ಪ್ರೀತಿಯ ಹಸಿವೆಯಿಂದ ಹಾಳಾಗ್ತಾ ಇದ್ದಾರೆ, ಪ್ರೀತಿಯ ಕೊರತೆಯಿಂದ ಹಾಳಾಗ್ತಾ ಇದ್ದಾರೆ. ನೀವು ಕೊಡ್ಲಿಕ್ಕೆ ಸಾಧ್ಯವಾಗದ ಪ್ರೀತಿಯನ್ನ ಮೊಬೈಲ್ ಮೂಲಕ ಹುಡುಕ್ತಾರೆ. ನೀವು ಕೊಡ್ಲಿಕ್ಕೆ ಸಾಧ್ಯವಾಗದ ಪ್ರೀತಿಗಳನ್ನ ಸೈಟ್ಗಳ ಮೂಲಕ, ಮೊಬೈಲ್ಗಳ ಮೂಲಕ, ಯೂಟ್ಯೂಬ್ ಮೂಲಕ ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಕೊಡ್ಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಪ್ರೀತಿಗಳನ್ನ ಕಾಲೇಜಲ್ಲಿ ಸ್ನೇಹಿತರ ತಪ್ಪುಗಳನ್ನ ಮಾಡ್ತಾ ಕಲಿತಾರೆ. ಬೇಕಲ್ಲ ಇದು? ಪೋಷಕರ ಯೋಚನೆಗಳನ್ನ ಮಾಡಿ. ಇವತ್ತು ಮಕ್ಕಳು ಹಾಳಾಗ್ಲಿಕ್ಕೆ ಕಾರಣ ನಾವು ಕೊಡುವ ಸಲಿಗೆ ಅಲ್ಲ ಸರ್, ಬಟ್ ನಾವು ಕೊಡುವ ಗಿಫ್ಟ್ಗಳ ಮೂಲಕ ಮಕ್ಕಳು ಹಾಳಾಗ್ತಾ ಇದ್ದಾರೆ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಮ್ಮ ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು ಅಂತಾದ್ರೆ ಪುಸ್ತಕವನ್ನ ಕೊಡ್ತಾ ಇದ್ರು, ಪುಸ್ತಕದ ಉಡುಗೊರೆ ಬರ್ತಿತ್ತು. ಇವತ್ತು ಮೊಬೈಲ್ ಫೋನ್ ಕೊಡ್ತೀರಿ, ಬೈಕ್ಗಳನ್ನ ಕೊಡ್ತೀರಿ ಮಕ್ಕಳಿಗೆ, ಮಕ್ಕಳು ಹಾಳಾಗ್ತಾರೆ. ತಲೆ ತನಕ ಕಂಬಳಿ ಹೊದ್ಕೊಂಡು ಮಲಗ್ತಾಳೆ ಸರ್, ನಾನು ಅವಳು ಮಲಗಿದ್ದಾಳೆ ಅಂತ ಭಾವಿಸ್ಕೊಂಡಿದ್ದೆ. ಬಟ್ ನೋಡ್ತೇನೆ ಬೆಳಿಗ್ಗೆ ಆಗುವಾಗ ಆ ಕಂಬಳಿ ಒಳಗಿಂದ ಅವಳು ಒಬ್ಬ ದರಿದ್ರ ಹುಡುಗನಿಗೆ 200ಕ್ಕೂ ಜಾಸ್ತಿ ಮೆಸೇಜ್ಗಳನ್ನ ಮಾಡಿದಾಳೆ, ಅಶ್ಲೀಲವಾದ ಮೆಸೇಜ್ಗಳು. ನಂಗೆ ಆತಂಕ ಆಗೋದು ಯಾವಾಗ ಅಂತ ಹೇಳಿದ್ರೆ, ಆ ಹುಡುಗ ಮಧ್ಯರಾತ್ರಿ ಹೊತ್ತು ಮಲಗದೆ ಅಷ್ಟಕ್ಕೆಲ್ಲ ಆನ್ಸರ್ ಮಾಡಿದಾನೆ ಸರ್. ಬುದ್ಧಿ ಹೇಳಿ ಅಂತ ಹೇಳ್ತಾರೆ ಸರ್. ಯಾರಿಗೆ ಬುದ್ಧಿ ಹೇಳಬೇಕು ನಾನು? ಬೀಡಿ ಕಟ್ಟುವಂತ ತಾಯಂದಿರು, ಕಷ್ಟಪಡುವಂತ ಅಪ್ಪಂದಿರು, ಕೂಲಿ ಕೆಲಸ ಮಾಡುವಂತ ಅಪ್ಪಂದಿರು, ಯಾಕೆ ಮಕ್ಕಳ ಕೈಗೆ ಆಂಡ್ರಾಯ್ಡ್ ಫೋನ್ ಅನ್ನ ಕೊಡ್ತೀರಿ? ಯಾಕೆ ಕೊಡ್ತೀರಿ ಸರ್? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ದುಃಖದಲ್ಲಿ ಮಾತನ್ನು ಹೇಳ್ತಾನೆ. ಕೂಲಿ ಕೆಲಸ ಮಾಡುವಂತ ಅಪ್ಪಂದಿರು, ಅಮ್ಮಂದಿರು ದುಡಿದು ಸುಸ್ತಾಗಿ ಮನೆಗೆ ಬರ್ತೀರಿ ಸರ್, ಯಾಕೆ ನಿಮ್ಮ ಮಕ್ಕಳಿಗೆ ನೀವು ಆಂಡ್ರಾಯ್ಡ್ ಫೋನ್ ಅನ್ನ ಕೊಡ್ತೀರಿ ಸರ್? ಕೇಳುವಂತ ಪ್ರಶ್ನೆ. ಯೋಚನೆ ಮಾಡ್ಬೇಕಲ್ಲ ನಾವೆಲ್ಲ? ಯೋಚನೆ ಮಾಡ್ಬೇಕಾ ಬೇಡವಾ ಸರ್? ಯೋಚನೆ ಮಾಡ್ಬೇಕಾ ಬೇಡವಾ? ನಿಮ್ಮ ಮಕ್ಕಳಿಗೆ ಫೋನ್ ಕೊಡ್ಬೇಕಾದ್ರೆ ಬಟನ್ ಫೋನ್ ಅನ್ನ ಕೊಡಿ ಸರ್. ಯಾಕೆ ನೀವು ಆಂಡ್ರಾಯ್ಡ್ ಫೋನ್ ಅನ್ನ ಕೊಡ್ತೀರಿ? ಆಂಡ್ರಾಯ್ಡ್ ಫೋನ್ ನ ಮೂಲಕ ಮಕ್ಕಳು ಸರ್ ಯಾವ ಸೈಟ್ ನೋಡ್ತಾರೆ ಗೊತ್ತಿದೆಯಾ ನಿಮ್ಗೆ ಸರ್? ಯಾವುದನ್ನ ಸರ್ಚ್ ಮಾಡ್ತಾರೆ ನಿಮ್ಗೆ ಗೊತ್ತಿದೆಯಾ ಸರ್? ಎಷ್ಟು ಮಂದಿ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ ಗೊತ್ತಿದೆಯಾ?
ನಿಮ್ಮ ಮಕ್ಕಳ ಫೇಸ್ಬುಕ್ ಅಲ್ಲಿ ಸರ್ ಯಾರೆಲ್ಲ ಫ್ರೆಂಡ್ಸ್ಗಳಿದ್ದಾರೆ ಗೊತ್ತಿದೆಯಾ ನಿಮ್ಗೆ ಸರ್? ನೋಡಿದ್ದೀರಾ ಯಾವತ್ತಾದ್ರೂ? ಇದನ್ನ ಜಂಬ ಅಂತ ಭಾವಿಸ್ಕೊಳ್ತೀರಾ? ಮಗಳು ಬಂದು ಅಪ್ಪನಿಗೆ ಹೇಳ್ತಾಳೆ, ಅಪ್ಪ ನನ್ನ ಫೇಸ್ಬುಕ್ ಅಲ್ಲಿ 5,000 ಫ್ರೆಂಡ್ಸ್ಗಳಿದ್ದಾರೆ. ಅಪ್ಪ ಚಪ್ಪಾಳೆ ಹೊಡಿತಾನೆ. ಬಟ್ 5,000ದಲ್ಲಿ ಎಂತಹ ದರಿದ್ರ ಮಕ್ಕಳಿದ್ದಾರೆ ಅಪ್ಪನಿಗೆ ಗೊತ್ತಾಗುತ್ತಾ? ಹೌದಲ್ಲ? ನನ್ನ ಮಾತುಗಳು ಸರಿ ಇದೆಯಲ್ಲ ಸರ್? ನನ್ನ ಮಾತುಗಳು ಸರಿ ಇದೆಯಾ? ಪೋಷಕರು ತಪ್ಪುತ್ತಾ ಇದ್ದೇವೆ ನಾವು. ನಾನು ಹೇಳುವಂತ ಮಾತು, ನಮ್ಮ ಪೋಷಕರು ತಪ್ಪುತ್ತಾ ಇದ್ದಾರೆ. ಇವತ್ತು ನಾವು ನಮ್ಮ ಮಕ್ಕಳಿಗೆ ಮಾದರಿಗಳಾಗಿಲ್ಲ. ಮಕ್ಕಳು ಇವತ್ತು ಮಾದರಿಗಳನ್ನು ಹೊರಗೆ ಹುಡುಕ್ತಾ ಇದ್ದಾರೆ. ಮಕ್ಕಳಿಗೆ ಇವತ್ತು ಐಕಾನ್ಸ್ ಅನ್ನು ಹೊರಗೆ ಹುಡುಕ್ತಾ ಇದ್ದಾರೆ. ಮಕ್ಕಳು ಇವತ್ತು ನಿಮ್ಮನ್ನ ಮಾದರಿಗಳಾಗಿ ತಗೊಳ್ತಾ ಇಲ್ಲ, ಮಾದರಿಗಳು ತಗೊಳ್ತಾ ಇಲ್ಲ. ಯಾಕಂದ್ರೆ ನಾನು ನಡೆಯುವುದು ಒಂದು, ಮಾಡುವುದು ಒಂದಂತ ಮಕ್ಕಳಿಗೆ ಗೊತ್ತಾಗಿದೆ. ನಮ್ಮ ಗುಟ್ಟು ಮಕ್ಕಳಿಗೆ ಗೊತ್ತಾಗಿದೆ. ಒಂದು ಯಕ್ಷಗಾನ ಪ್ರಸಂಗ ಆಗ್ತಿತ್ತಂತೆ. ಯಕ್ಷಗಾನ ಪ್ರಸಂಗ ಆಗ್ತಾ ಇರುವಾಗ ರಾಮನ ಪಾತ್ರ, ರಾಮಾಯಣದ ಕಥೆ, ಕೆಳಗೆ ಕೂತೊಬ್ಬ ಹುಡುಗ, ಹದಿಹರೆದ ಹುಡುಗ ರಾಮಾಯಣ ನೋಡ್ತಿದ್ದ. ನೋಡ್ತಾ ನೋಡ್ತಾ ಕರಗಿ ಹೋದ. ರಾಮನ ಹಾಗೆ ಆಗ್ಬೇಕು ಅಂತ ಭಾವಿಸ್ಕೊಂಡ. ಕೆಳಗೆ ವೇಷವನ್ನ ಕಳಚುವಲ್ಲಿ ಬೆಳಿಗ್ಗೆ ಹೋಗ್ತಾನೆ, ಚೌಕಿಗೆ ಹೋಗಿ ನೋಡ್ತಾನೆ, ರಾಮ ವೇಷವನ್ನ ಕಳಚುತ್ತಾ ಇದ್ದಾನೆ. ರಾಮ ವೇಷವನ್ನು ಕಳಚುವಾಗ ಹುಡುಗ ಪಾದ ಸ್ಪರ್ಶ ಮಾಡ್ಲಿಕ್ಕಂತ ಕೆಳಗೆ ಬಗ್ಗುತ್ತಾನೆ. ಮೇಲೆ ನೋಡ್ತಾನೆ, ರಾಮನ ಬಾಯಲ್ಲಿ ಸಿಗರೇಟ್ ಇದೆ. ರಾಮನ ಬಾಯಲ್ಲಿ ಹೆಂಡದ ವಾಸನೆ ಬರ್ತಾ ಇದೆ. ಹುಡುಗ ಡಿಸೈಡ್ ಮಾಡ್ಕೊಳ್ತಾನೆ, ರಾಮನಾಗ್ಬೇಕು ಅಂತಾದ್ರೆ ನಾನು ಕೂಡ ಹೆಂಡ ಕುಡಿಬೇಕು, ರಾಮನಾಗ್ಬೇಕು ಅಂತಾದ್ರೆ ನಾನು ಸಿಗರೇಟ್ ಡಿಸೈಡ್ ಮಾಡ್ಕೊಂಡ. ಮಗು ದಾರಿ ತಪ್ಪಿತು. ಕಾರಣ ಯಾರು? ರಾಮಾಯಣದ ಕತೆ ಕಾರಣ ಅಲ್ಲ, ರಾಮನ ಪಾತ್ರ ಕಾರಣ ಅಲ್ಲ. ಯಾರು ರಾಮನ ಪಾತ್ರವನ್ನ ಮಾಡ್ತಾನೆ, ಯಾವಾಗ ಸ್ಮೋಕಿಂಗ್ ಮಾಡಿ ಸ್ಟಾರ್ಟ್ ಮಾಡಿದ, ಮಕ್ಕಳು ಭಾವಿಸ್ಕೊಳ್ತಾರೆ ಸರ್ ಇದು ಇವತ್ತು ಆಗ್ತಾ ಇದೆ. ನಮ್ಮನ್ನು ಇವತ್ತು ಮಕ್ಕಳು ಐಕಾನ್ಸ್ಗಳಾಗಿ ತಗೊಳ್ತಾ ಇಲ್ಲ ಅಂದ್ರೆ ಸರ್ ನಮ್ಮ ನಡೆನುಡಿಯಲ್ಲಿ ವ್ಯತ್ಯಾಸಗಳಿದೆ. ನಮ್ಮ ನುಡಿಯಲ್ಲಿ ವ್ಯತ್ಯಾಸಗಳು ಸರ್. ಇದರಿಂದ ಮಕ್ಕಳು ದಾರಿ ತಪ್ಪುತ್ತಾ ಇದ್ದಾರೆ. ನನ್ನ ಪ್ರೀತಿ ಬಂಧುಗಳು, ನನ್ನ ಕೊನೆಯ ಮಾತು, ನನ್ನ ಮಾತನ್ನು ಮುಗಿಸ್ತೇನೆ. ತುಂಬಾ ಹೇಳಿಕುಂಟು, ನಾನು ತುಂಬಾ ಹೇಳಿಕಿದೆ, ಸಮಯಕ್ಕೆ ಗೌರವ ಕೊಡಬೇಕು. ನನ್ನ ಕೊನೆಯ ಮಾತು ಇದು ನಿಜವಾಗಿ ನಡೆದಿರತಕ್ಕಂಥ ಘಟನೆ. ಪೋಷಕರ ಯೋಚನೆ ಮಾಡಿ, ನಿಜವಾಗಿ ನಡೆದಿರತಕ್ಕಂಥ ಘಟನೆ ನಿಮ್ಗೆ ಹೇಳ್ತೇನೆ. 2000 ಇಸ್ವಿನಲ್ಲಿ ನಡೆದಿರತಕ್ಕಂಥ ಘಟನೆ. ಮೊಬೈಲ್ ಫೋನ್ನ ಕಾಲ ಅಲ್ಲ ಅದು. ನಾವೆಲ್ಲ ಲ್ಯಾಂಡ್ ಫೋನ್ ಮೂಲಕ ಮಾತಾಡ್ತೀವಿ, ಲ್ಯಾಂಡ್ ಫೋನ್ ಮೂಲಕ ಜಡ್ಜ್ಮೆಂಟ್ ಕೊಡ್ತಿದ್ದೆವು. ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ಕಾಲೇಜಿನ ಹೊರಗಡೆ ಒಂದು ಕಾಯಿನ್ ಬಾಕ್ಸ್ ಇತ್ತು. ಆ ಕಾಯಿನ್ ಬಾಕ್ಸ್ ಒಳಗಡೆ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ, ಅದು ದುಡ್ಡು ಹಾಕಿ ಮಾತಾಡುವಂತದ್ದು. ₹1 ಹಾಕಿದ್ರೆ 1 ನಿಮಿಷ ಮಾತಾಡಬಹುದು, ₹2 ಹಾಕಿದ್ರೆ 2 ನಿಮಿಷ ಮಾತಾಡಬಹುದು ಸರ್. ಈ ರೀತಿ ಮಾತಾಡೋ ಸೌಲಭ್ಯ ಹುತ್ತ ಕಬ್ಬಿಣದ ಕೋಟೆ ಇದೆ. 18 ವರ್ಷದ ಒಂದು ಹುಡುಗಿ ಒಳಗೆ ಕುತ್ಕೊಂಡು ಕಾಯಿನ್ ಬಾಕ್ಸ್ ಅಲ್ಲಿ ದುಡ್ಡು ಹಾಕ್ತಾ ಮಾತಾಡ್ತಾ ಇದ್ಲು. 18 ವರ್ಷ ಪ್ರಾಯದ ಹುಡುಗಿ ಅಂತ ಗೊತ್ತಾಯ್ತು ನನಗೆ. ಅಳ್ತಾ ಇದ್ದಾಳೆ, ಮೂಗು ಒರೆಸ್ಕೊಳ್ತಾಳೆ, ದುಃಖ ಪಡ್ತಾಳೆ. ಕಾಯಿನ್ ಬಿದ್ದ ಸೌಂಡ್ ಕೇಳ್ತಾ ಇದೆ. 20 ಕಾಯಿನ್ ಬಿದ್ದ ಸೌಂಡ್ ಕೇಳಿತ್ತು ನಂಗೆ. ಆ ಹುಡುಗಿ 20 ನಿಮಿಷ ಮಾತಾಡಿದ್ಲು. ಮಾತಿನ ಮಧ್ಯ ಒಂದು ವಾಕ್ಯ ರಿಪೀಟ್ ಮಾಡ್ತಾಳೆ. ಯಾವ ವಾಕ್ಯ ರಿಪೀಟ್ ಮಾಡಿದ್ಲು ಅಂತ ಹೇಳಿದ್ರೆ, ನನ್ನ ಪ್ರೀತಿ ಹುಡುಗ ನಂಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ರಿಪೀಟ್ ಮಾಡುವಂತ ವಾಕ್ಯ ಏನು? ನನ್ನ ಪ್ರೀತಿ ಹುಡುಗ ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ, ಬಿಟ್ಟು ಬದುಕೋ ಶಕ್ತಿ ಇಲ್ಲ. ರಿಪೀಟ್ ಮಾಡ್ತಾ 20 ನಿಮಿಷ ಮಾತಾಡಿದ್ಲು. ಬಾಕ್ಸ್ ಇಂದ ಹೊರಗೆ ಬಂದಾಗ ನನ್ನ ನೋಡಿ ಬೆಚ್ಚಿ ಬಿದ್ಲು. ಯಾಕೆ ಬೆಚ್ಚಿ ಬಿದ್ಲು ಅಂತ ಹೇಳಿದ್ರೆ, ಅವಳಿಗೆ ನನ್ನ ಪರಿಚಯ ಇತ್ತು, ನನಗೆ ಅವಳ ಅಪ್ಪನ ಪರಿಚಯ ಇತ್ತು. ಸರ್ ಚಾಡಿ ಹೇಳ್ತಾರೆ. ನಾನು ಹೇಳಿದ್ದೆ ಲಕ್ಷ್ಮಣ್ ಶೆಟ್ರೆ, ಚಾಡಿ ಹೇಳೋದಿಲ್ಲ, ದೇವರನ್ನ ಚಾಡಿ ಹೇಳೋದಿಲ್ಲ. ಬಟ್ ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ನೀನು ಯಾವ ಪ್ರಶ್ನೆ ಅಂತ ಹೇಳಿದ್ರೆ, ನಿನ್ ಹುಡುಗನ ಪರಿಚಯ ಯಾವಾಗಾಯ್ತು ಹೇಳ್ತೀಯಾ? ಅವಳು ಹೇಳ್ತಾಳೆ, ಸರ್ 18 ತಿಂಗಳ ಹಿಂದೆ, 1.5 ವರ್ಷದಿಂದ ಪರಿಚಯ ಆಯ್ತು. ನಾನು ಕೇಳಿದೆ, 18 ತಿಂಗಳ ಹಿಂದೆ ಪರಿಚಯವಾದ ಹುಡುಗನನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿಂಗೆ 18 ವರ್ಷ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗೆ ಮಾತು ಹೇಳಿದ್ಯಾ? ಚಪ್ಪಾಳೆ ಬರ್ಬೇಕಲ್ಲ ಈ ಮಾತಿಗೆ. 18 ತಿಂಗಳ ಹಿಂದೆ ಪರಿಚಯವಾದ ಹುಡುಗನನ್ನ ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಮಗ, ನಿಂಗೆ 18 ವರ್ಷ ಲೈಫ್ ಕೊಟ್ಟಿರ್ತಕ್ಕಂಥ ಅಪ್ಪನಿಗೆ ಅಮ್ಮನಿಗೆ ಮಾತು ಹೇಳಿದ್ಯಾ? ಇಲ್ಲ ಸರ್ ಹೇಳಿಲ್ಲ. ಇವತ್ತು ಹೇಳ್ತೀಯಾ? ಚಾಲೆಂಜ್ ಇವತ್ತು ಹೇಳ್ತೀಯಾ? ನನ್ನ ನಂಬರ್ ಕೊಟ್ಟರೆ ಕಳಿಸಿದೆ. ನಾನು ನಿಜವಾಗಿ ನಡೆದ ಘಟನೆ. ನಂಬರ್ ಕೊಟ್ಟರೆ ಕಳಿಸಿದೆ ನಾನು. ಸಾಯಂಕಾಲ ಲ್ಯಾಂಡ್ ಫೋನಿಗೆ ಅವಳ ಫೋನ್ ಬಂತು. ಆ ಕಡೆ ಅದೇ ಹುಡುಗಿ ಮಾತಾಡ್ತಾಳೆ, ಅಳ್ತಾ ಇದ್ದಾಳೆ, ಬ್ಲಾಸ್ಟ್ ಆಗಿದ್ದಾಳೆ. ಅವಳಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಳ್ತಾ ಇದ್ದಾಳೆ. ನಾನು ಕೇಳಿದ, ಏನಾಯ್ತು ಮಗ ಹೇಳ್ತೀಯ ನಂಗೆ? ಅವಳು ಹೇಳ್ತಾಳೆ, ಸರ್ ನಾನು ಸಂಜೆ ಕಾಲೇಜ್ ಮುಗಿಸ್ಕೊಂಡು ಗೇಟ್ ತೆಗೆದು ಒಳಗೆ ಬಂದೆ ಸರ್.
ಒಳಗೆ ಬಂದಾಗ ಅಪ್ಪ ಇಸಿ ಚೇರ್ ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇದ್ರು. ನಾನು ಒಂದು ಪ್ರಶ್ನೆ ಕೂಡ ಮಾಡಿಲ್ಲ ಸರ್. ಅಪ್ಪನ ಕಾಲ ಮೇಲೆ ತಲೆ ಇಟ್ಟು ಮಲಗಿದೆ ಸರ್, ಗಾಢವಾದ ನಿದ್ರೆ ಬಂತು. ಅಪ್ಪನ ಕಾಲ ಮೇಲೆ ಫಸ್ಟ್ ಟೈಮ್ ಮಲಗಿದ್ದು, ಈವರೆಗೆ ಮಲಗಿರ್ಲಿಲ್ಲ. ಕಣ್ಣು ತೆರೆದು ನೋಡ್ತಾನೆ, ಅಪ್ಪ ಅಳ್ತಾ ಇದ್ದಾರೆ, ಅಪ್ಪ ಅಳ್ತಾ ಇದ್ದಾರೆ. ಅಪ್ಪನಿಗೂ ಅದೇ ಹೊಸ ಅನುಭವ, ಮಗಳಿಗೂ ಹೊಸ ಅನುಭವ. ಅಪ್ಪ ಕಣ್ಣೀರ್ ಹಾಕ್ತಾರೆ. ಮಗಳು ಅಪ್ಪನನ್ನು ಎಂಬ್ರೇಸ್ ಮಾಡ್ಕೊಂಡು ಕಣ್ಣೀರ್ ಹಾಕಿದ್ಲಂತೆ. ಲವ್ ಯು ಅಪ್ಪ, ಲವ್ ಯು ಅಪ್ಪ ಅಂತ ಹೇಳಿದ್ಲಂತೆ. ಅಪ್ಪ ಬಹಳ ಖುಷಿ ಪಟ್ರು, ಬಹಳ ಖುಷಿ ಪಟ್ರು. ಆಮೇಲೆ ಅಡಿಗೆ ಮನೆಗೆ ಹೋಗ್ತಾಳೆ. ಅಡಿಗೆ ಮನೆಗೆ ಹೋಗ್ಕೊಂಡು ಅಮ್ಮನ ಎಳ್ಕೊಂಡ್ ಬರ್ತಾಳೆ, ದರ ಎಳ್ಕೊಂಡ್ ಬರ್ತಾಳೆ, ಕೂರಿಸ್ತಾಳೆ ಪಡಸಾಲೆಯಲ್ಲಿ. ಕಾಲು ಚಾಚಿ ಕುತ್ಕೊಮ್ಮ ಅಂತ ಹೇಳ್ತಾಳೆ. ಅಮ್ಮ ಕಾಲು ಚಾಚಿ ಕುತ್ಕೋತಾರೆ. 18 ವರ್ಷದ ಪುಟ್ಟ ಹುಡುಗಿ ಅವಳ ಕಾಲ ಮೇಲೆ ಸಣ್ಣ ಮಗಳಾಗಿ ಮಲಗಿ ಬಿಟ್ಲ ಅಂತ ಅವಳು ಹೇಳ್ತಾಳೆ. ಸರ್, ಲೈಫ್ ಅಲ್ಲಿ ಯಾವತ್ತು ಅಮ್ಮನ ಕಾಲ ಮೇಲೆ ಮಲಗಿಲ್ಲ ಸರ್, ಫಸ್ಟ್ ಟೈಮ್ ಮಲಗಿರ್ತಕ್ಕಂಥದ್ದು ನೋಡ್ತೇನೆ. ಅಮ್ಮಗಳು ಅಂತ ಅಳ್ತಾ ಇದ್ದಾರೆ, ಅಮ್ಮಗಳು ಅಂತ ಅಳ್ತಾ ಇದ್ದಾರೆ. ಅಮ್ಮ ನನ್ನ ತಬ್ಬಿಕೊಂಡು ಜೋಗಳ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮನ ಕಿಸ್ ಮಾಡಿದ್ರು. ಅಮ್ಮ ನನ್ನ ತುಂಬಾ ಎಂಬ್ರೇಸ್ ಮಾಡ್ಕೊಂಡು ಖುಷಿ ಪಟ್ರು, ಬಹಳ ಖುಷಿ ಪಟ್ರು, ಬಹಳ ಖುಷಿ ಪಟ್ರು. ನಾನು ಕೇಳಿದೆ, ನಿನ್ಗೆ ಈಗಲೂ ಕೂಡ ಅದೇ ಕಾಯಿನ್ ಬಾಕ್ಸ್ ನ ಹುಡುಗ ಬೇಕು ಅಂತ ಅನಿಸ್ತಾ ಇದೆಯಾ? ಅದೇ ಕಾಯಿನ್ ಬಾಕ್ಸ್ ನ ಹುಡುಗ ಬೇಕು ಅಂತ ಅನಿಸ್ತಾ ಇದೆಯಾ? ಹುಡುಗಿ ಹೇಳ್ತಾಳೆ, ಇಲ್ಲ ಸರ್, ನನಗೆ ಬೇಕಾಗಿರ್ತಕ್ಕಂಥ ಪ್ರೀತಿ ಮನೆಯೊಳಗೆ ಸಿಗ್ತಾ ಇದೆ, ಇನ್ನು ಹೊರಗಡೆ ಪ್ರೀತಿ ಹುಡುಕೋದಿಲ್ಲ. ಚಪ್ಪಾಳೆ ಬರಲಿ. ನನ್ನ ಮಾತಿಗೆ ಚಪ್ಪಾಳೆ ಬೇಡ ಸರ್, ಹೇಳಿದ ಮಾತು ಇಂಪಾರ್ಟೆಂಟ್. ನನಗೆ ಬೇಕಾದ ಪ್ರೀತಿ ಮನೆಯೊಳಗೆ ಸಿಗ್ತಾ ಇದೆ ಸರ್, ನಾನಿನ್ನು ಹೊರಗಡೆ ಪ್ರೀತಿ ಹುಡುಕೋದಿಲ್ಲ. ನನ್ನಪ್ಪ ನನ್ನ ನಿಜವಾದ ಹೀರೋ, ನನ್ನಮ್ಮ ನಿಜವಾದ ಹೀರೋ ಸರ್. ನನ್ನ ಅಪ್ಪ ನಿಜವಾದ ಹೀರೋ, ಅಮ್ಮ ಜಾಸ್ತಿ ಓದಿಲ್ಲ, ಗಮಾರಳವಳು. ನನ್ನ ಅಮ್ಮ ಹೀರೋ, ನನ್ನಪ್ಪ ಹೀರೋ ಅಂತ ಹುಡುಗಿ ಯಾವಾಗ ಹೇಳ್ತಾಳ ಸರ್, ಅವಳ ಲೈಫ್ ಚೇಂಜ್ ಆಗಿದೆ, ಲೈಫ್ ಚೇಂಜ್ ಆಗಿದೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿದಾಳೆ, ಎಂಟೆಕ್ ಪೂರ್ತಿ ಆಗಿದೆ. ಅಪ್ಪ ನೋಡಿದ ಹುಡುಗರನ್ನ ಮದುವೆ ಆಗಿದ್ದಾಳೆ. ಈಗ ಅದೇ ಕಾಲೇಜಲ್ಲಿ ಅವಳು ಲೆಕ್ಚರ್ ಆಗಿ ಕೆಲಸಗಳನ್ನ ಮಾಡ್ತಾವಳು. ಲೈಫ್ ಅದ್ಭುತ ಆಗಿದೆ, ಅದ್ಭುತ ಆಗಿದೆ. ಸರ್, ಯೋಚನೆ ಮಾಡಿ, ನಿಮ್ಮ ಮಕ್ಕಳು ಯಾಕೆ ದಾರಿ ತಪ್ತಾರಂದ್ರೆ ಮನೆ ಒಳಗೆ ಟೈಮ್ ಸಿಗೋದಿಲ್ಲ, ನಮ್ಗೆ ಪ್ರೀತಿ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಮಕ್ಕಳು ಹೊರಗಡೆ ಪ್ರೀತಿ ಹುಡುಕ್ತಾರೆ. ಇದಕ್ಕೆ ಅವಕಾಶ ಕೊಡಬೇಡಿ. ನನ್ನ ಕೊನೆಯ ವಾಕ್ಯ, ಲಾಸ್ಟ್ ವಾಕ್ಯ ಹೇಳಿ ಮುಗಿಸ್ತೇನೆ. ಅಮೆರಿಕಾದಲ್ಲಿ ಒಂದು ಯೂನಿವರ್ಸಿಟಿ ಇದೆ, ಅದಕ್ಕೆ ಮಸಾಜ್ ಯೂನಿವರ್ಸಿಟಿ ಅಂತ ಕರೀತಾರೆ. ಬಹಳ ಫೇಮಸ್ ಯೂನಿವರ್ಸಿಟಿ ಅದು. 100 ವರ್ಷವನ್ನು ಪೂರ್ತಿ ಮಾಡ್ತು. ನಂದಿಕೂರು ಶಾಲೆ ಹಾಗೆ 100 ವರ್ಷವನ್ನು ಪೂರ್ತಿ ಮಾಡ್ತು. ಆಗ ಒಂದು ಸಮೀಕ್ಷೆಯನ್ನು ಕಂಪ್ಲೀಟ್ ಮಾಡ್ತಾರೆ. ಯಾವ ಸರ್ವೆ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಕಲ್ತು ಹೋದ ಮಕ್ಕಳು ಎಲ್ಲಿಗೆ ತಲುಪಿದ್ದಾರೆ. ಲಕ್ಷ್ಮಣ್ ಶೆಟ್ಟರು ಮಾಡಬೇಕಾದ ಕೆಲಸ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಕಲಿತ ಮಕ್ಕಳು ಎಲ್ಲಿಗೆ ತಲುಪಿದ್ದಾರೆ ಅಂತ ಹುಡುಕ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಖುಷಿ ಯಾವಾಗಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 7 ಜನ ಅಮೆರಿಕದ ಅಧ್ಯಕ್ಷ ಆಗಿದ್ದಾರೆ. ಚಪ್ಪಾಳೆ ಬಿತ್ತು. ಅಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 13 ಜನ ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ. ಚಪ್ಪಾಳೆ ಬಿತ್ತು. ಅಲ್ಲಿ ಕಲ್ತವರಲ್ಲಿ 13% ಜನ ಸ್ಟೇಟ್ಸ್ಮನ್ಗಳಾಗಿದ್ದಾರೆ. ಚಪ್ಪಾಳೆ ಬಿತ್ತು. ಅಲ್ಲಿ ಕಲ್ತವರಲ್ಲಿ 46% ಜನ ಕೃಷಿಕರಾಗಿದ್ದಾರೆ. ಚಪ್ಪಾಳೆ ಬಿತ್ತು. ಅಲ್ಲಿ ಕಲ್ತವರಲ್ಲಿ 8% ಜನ ಬ್ಯಾಂಕರ್ಸ್ ಆಗಿದ್ದಾರೆ. ಚಪ್ಪಾಳೆ ಬಿತ್ತು. ಎಲ್ಲಿ ಚಪ್ಪಾಳೆ ಬೀಳಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 7% ಜನ ಇವತ್ತು ಕ್ರಿಮಿನಲ್ ಅಪರಾಧಗಳನ್ನು ಮಾಡಿ ಜೈಲೊಳಗೆ ಇದ್ದಾರೆ. ಚಪ್ಪಾಳೆ ಬೀಳಲಿಲ್ಲ. ಸರ್, ನಾನು ಆಸೆ ಪಡ್ತೇನೆ ಏನು ಅಂತ ಹೇಳಿದ್ರೆ, ಶಿಕ್ಷಕರ ಪುಣ್ಯ ಅದು, ಈ ಶಾಲೆಯ ಪುಣ್ಯ ಅದು. ನಂದಿಕೂರಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿ ಜಗತ್ತಿನಾದ್ಯಂತ ಇದ್ದಾರೆ. ನಂದಿಕೂರಲ್ಲಿ ಕಲ್ತ ಇವತ್ತು ವಿದ್ಯಾರ್ಥಿಗಳು ಜಗತ್ತಿನಾದ್ಯಂತ ಇದ್ದಾರೆ. ಈ ಸ್ಕೂಲ್ ಡೇ ಅನ್ನ ನೋಡ್ತಾ ಇದ್ದಾರೆ, ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಲ್ತ ಮಕ್ಕಳು ಅದ್ಭುತವಾಗಿ ಬೆಳೆದಿದ್ದಾರೆ. ಒಬ್ಬನೇ ಭಯೋತ್ಪಾದಕ ಈ ಶಾಲೆಯಿಂದ ಬಂದಿಲ್ಲ ಸರ್, ಒಬ್ಬ ಕೂಡ ಭಯೋತ್ಪಾದಕ ಶಾಲೆಯಿಂದ ಬಂದಿಲ್ಲ. ಇದು ನಂದಿಕೂರು ಶಾಲೆ ಹೆಮ್ಮೆ ಅಂತ ಹೇಳ್ತಾ ಸುಂದರವಾದ ಕಾರ್ಯಕ್ರಮ ಏರ್ಪಡಿಸಿ ಚಿಂತನೆಗೆ ಒಳಪಡಿಸಿರ್ತ ತಮಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಂದಿಕೂರು ಶಾಲೆಗೆ ನಿಮ್ಮ ಚಪ್ಪಾಳೆಗಳನ್ನು ಮೀಸಲಾಗಿರಿಸಿ.